ನಮ್ಮ ಎಲ್ಲ ದಿನಚರಿಯನ್ನು ನಿಯಂತ್ರಣ ಮಾಡೋದು ಎರಡು ಅಂಶ. ಒಂದು ಕೇಂದ್ರ ನರಮಂಡಲ ಅಂದರೆ ಮಿದುಳು. ಇದನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಪ್ರಾಣಾಯಾಮ ಭ್ರಾಮರಿ ಅನುಕೂಲ ಆಗುತ್ತೆ. ಇನ್ನು ಎರಡನೇದು ನಮ್ಮಲ್ಲಿ ಸ್ರವಿಸುವಂಥ ಅಂತಃಸ್ರಾವ ಗ್ರಂಥಿಗಳು ಅಂದರೆ ಹಾರ್ಮೋನುಗಳು. ಹಾರ್ಮೋನುಗಳು ನಮ್ಮ ಮೇಲೆ 3 ರೀತಿ ಪ್ರಭಾವ ಬೀರುತ್ತೆ. ಎಲ್ಲ ಹಾರ್ಮೋನುಗಳು ಅಕ್ಷರಶಃ ಔಷಧ. ಈ ಭಾವಾವೇಶ, ಕೋಪ, ದುಃಖ, ಅವಮಾನ, ಸಂತೋಷ ಇವನ್ನೆಲ್ಲ ಏರ್ಪೇರು ಮಾಡೋದು ಈ ಹಾರ್ಮೋನುಗಳ ಕೆಲಸ. ಆಮೇಲೆ ನಮ್ಮ ಮಕ್ಕಳ ಗುಣಶೀಲ ಸ್ವಭಾವ ವ್ಯಕ್ತಿತ್ವ ನಿರ್ಮಾಣ ಮಾಡೋದರಲ್ಲಿ ಈ ಹಾರ್ಮೋನುಗಳು ಬಹಳ ಪ್ರಧಾನವಾದ ಪಾತ್ರ ವಹಿಸುತ್ತೆ. 2 ಉದಾಹರಣೆ ಕೊಡ್ತೀನಿ. ಎಡ್ರಿನಲ್ ಗ್ರಂಥಿ ವಿಪರೀತ ಕೆಲಸ ಮಾಡಿ ಎಡ್ರಿನಾಲಿನ್ ಯದ್ವಾತದ್ವಾ ಬಿಡುಗಡೆ ಆದರೆ ಮನುಷ್ಯ ಕ್ರೂರಿ ಆಗ್ತಾನೆ, ಯದ್ವಾತದ್ವಾ ಮಾತಾಡ್ತಾ ಇರ್ತಾರೆ, ಅನವಶ್ಯಕವಾಗಿ ಕೋಪಗೊಳಗಾಗ್ತಾರೆ, ಶುಲ್ಕರಾಗ್ತಾರೆ. ಥೈಮಸ್ ಗ್ರಂಥಿ ಚೆನ್ನಾಗಿ ಕೆಲಸ ಮಾಡದೇ ಇದ್ದರೆ ಸ್ವಾರ್ಥಿಗಳಾಗ್ತಾರೆ. ಈ ಮಿದುಳಿನಲ್ಲಿರುವ ಪಿಯೂಷ ಗ್ರಂಥಿ ಇದೆಯಲ್ಲ, ಮೆಲಟೋನಿನ್ ಅನ್ನೋ ಹಾರ್ಮೋನ್ ಅವ್ರಿಗಾಗತ್ತೆ. ಈ ಹಾರ್ಮೋನ್ ಅನ್ನೋದು ಪಿಟ್ಯುಟರಿ ಗ್ರಂಥಿಯ ಮೇಲೆ ನಿಯಂತ್ರಣ ಹೇರುತ್ತೆ. ದುರ್ದೈವವಶಾತ್ ನಮ್ಮ ಜೀವನದ 7-8ನೇ ವಯಸ್ಸಿನಲ್ಲಿ ಈ ಪೀನಿಯಲ್ ಗ್ಲ್ಯಾಂಡ್ ಅಥವಾ ಪಿಯೂಷ ಗ್ರಂಥಿ ತನ್ನ ಸಾಮರ್ಥ್ಯ ಕಳ್ಕೊಳ್ಳುತ್ತೆ. ಆಗ ಪಿಟ್ಯುಟರಿ ಗ್ರಂಥಿ ಜಾಗೃತವಾಗಿಬಿಡುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಇನ್ನು ಬೆಳವಣಿಗೆ ಆಗದ ಹಂತದಲ್ಲಿ ಲೈಂಗಿಕ ಪ್ರವೃತ್ತಿಗಳು ಮಕ್ಕಳಲ್ಲಿ ಕಂಡು ಬಂದರೆ ಮುಂದೆ ಸಂಸರ್ಗದ ದೋಷದಿಂದ ದೇಶದ್ರೋಹಿಗಳಾಗ್ಬೋದು ಅಥವಾ ವಿಧ್ವಂಸ ಕೃತ್ಯಗಳಲ್ಲಿ ತೊಡಗ್ಬೋದು, ಅಂಡರ್ವರ್ಲ್ಡ್ ಡಾನ್ಸ್ ಆಗ್ಬೋದು. ಇದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಪರಂಪರೆಯಲ್ಲಿ ಒಂದು ಕ್ರಮ ಇತ್ತು. ಮಗು ಗಂಡಿರಲಿ ಹೆಣ್ಣಿರಲಿ, ರಾಜನ ಮಕ್ಕಳಿರಲಿ ಕೂಲಿಕಾರನ ಮಕ್ಕಳಿರಲಿ, ಲಿಂಗ ವರ್ಗ ಮತ ಭೇದ ಇಲ್ಲದೇ ಗರ್ಭಾಶ್ರಮದಲ್ಲಿ ಉಪನಯನ ಮಾಡಿ ಗುರುಕುಲಗಳಿಗೆ ಕಳಿಸ್ತಾಯಿದ್ರು. ಗುರುಕುಲಗಳಲ್ಲಿ ಇತರ ಶಿಕ್ಷಣಗಳ ಜೊತೆಗೆ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಶಾಂಭವಿ ಮುದ್ರಾ ಮತ್ತು ಗಾಯತ್ರಿ ಮಂತ್ರ ಕಂಪಲ್ಸರಿ ದಿನ ಅನುಷ್ಠಾನ ಮಾಡಬೇಕಾಗಿತ್ತು. ಇದು ಆ ಮಿದುಳಿನ ಗ್ರಂಥಿಗಳನ್ನು ಅಥವಾ ಎಲ್ಲ ಗ್ರಂಥಿಗಳನ್ನು ನಿಯಂತ್ರಣ ಮಾಡ್ತಾಯಿತ್ತು. ಇನ್ನು ಬಹುಮುಖ್ಯವಾಗಿ ಮಿದುಳಿನ 3 ಗ್ರಂಥಿಗಳು, ಕಂಠಭಾಗದ 2 ಗ್ರಂಥಿಗಳು, ಹೃದಯ ಭಾಗದ 1 ಗ್ರಂಥಿ, ಉದರ ಭಾಗದ ಹಲವು ನಿರ್ನಾಳ ಗ್ರಂಥಿಗಳನ್ನು ಚೆನ್ನಾಗಿ ಪೋಷಿಸೋದಕ್ಕೆ ಒಂದು ಅದ್ಭುತವಾದ ವ್ಯಾಯಾಮ ಇದೆ. ನಾದಾನುಸಂಧಾನ ಸಹಿತ ವಿಭಾಗ ಪ್ರಾಣಾಯಾಮ ಅಂತ. ಅಂದರೆ ಒಂದು ನಾದ ಉತ್ಪತ್ತಿ ಆಗಬೇಕಾದ್ರೆ ಒಂದು ಯಾಂತ್ರಿಕ ಚೈತನ್ಯ ಬೇಕು. ತಬಲಾ ಬಾರಿಸುವಾಗ ದ ಮೆಕ್ಯಾನಿಕಲ್ ಎನರ್ಜಿ ಈಸ್ ಟ್ರಾನ್ಸ್ಫಾರ್ಮ್ ಇಂಟು ಸೌಂಡ್. ಕಾನ್ವರ್ಸ್ಲಿ ಎಲ್ಲೆಲ್ಲಿ ಧ್ವನಿ ಬಿಡುಗಡೆ ಆಗುತ್ತೆ ಅಲ್ಲೊಂದು ಚೈತನ್ಯ ಬಿಡುಗಡೆ ಆಗುತ್ತೆ. ಓಂಕಾರದಲ್ಲಿ 3 ಮೂಲನಾದಗಳಿವೆ: ಅಕಾರ, ಉಕಾರ, ಮಕಾರ. ಅಕಾರದ ಉಗಮಸ್ಥಾನ ನಾಭಿ, ಉಕಾರದ ಉಗಮಸ್ಥಾನ ಹೃದಯ, ಮಕಾರದ ಉಗಮಸ್ಥಾನ ಮೂರ್ಧ. ಅಂದರೆ ನಾಭಿಯನ್ನು ಗಮನಿಸ್ತಾ ಧ್ವನಿ ಬಿಡುಗಡೆ ಮಾಡಿದರೆ ಉದರ ಭಾಗದ ಎಲ್ಲ ನಿರ್ನಾಳ ಗ್ರಂಥಿಗಳು ಜಾಗೃತವಾಗುತ್ತೆ. ಹೃದಯವನ್ನು ಗಮನಿಸ್ತಾ ಉರಭಾಗಕ್ಕೆ ಆರೋಗ್ಯ. ಭ್ರೂಮಧ್ಯ ಕೇಂದ್ರವನ್ನು ಗಮನಿಸ್ತಾ ಹೆಣ್ಣು ದುಂಬಿ ಹಾರುವ ಶಬ್ದ ಭ್ರಾಮರಿ. ಮುಖ ಮತ್ತು ಕಂಠಭಾಗದ ಎಲ್ಲ ನಿರ್ನಾಳ ಗ್ರಂಥಿಗಳು ಜಾಗೃತವಾಗಿ ಒಂದು ಮನಸ್ಸಿನ ಏಕಾಗ್ರತೆ, 2 ಆರೋಗ್ಯ ದೃಷ್ಟಿಯಿಂದ ಇನ್ಸೋಮಿಯಾ ನಿದ್ರಾಭಂಗದ ತೊಂದರೆ ನಿವಾರಣೆ, ಸೈನಸೈಟಿಸ್ ಆಗಾಗ ತಲೆನೋವು ಬರೋದು ಕಮ್ಮಿ ಆಗ್ತಾ ಬರುತ್ತೆ, ಥೈರಾಯ್ಡ್ ಗ್ರಂಥಿ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ಆಮೇಲೆ ಧ್ವನಿ ಸಂಪುಟ ವಿಕಾಸವಾಗಿ ಮಧುರವಾದ ಧ್ವನಿ ನಮ್ಮದಾಗೂ ಸಾಧ್ಯವಾಗುತ್ತೆ. ಇದನ್ನು ನಾದಾನುಸಂಧಾನ ಸಹಿತ ವಿಭಾಗ ಪ್ರಾಣಾಯಾಮ ಅಂತ ಕರೀತಾರೆ. ನಮ್ಮವರೇ ಆದ ಡಾಕ್ಟರ್ ದೀಪಕ್ ಚೋಪ್ರಾ ಅವರು ಅಮೇರಿಕದಲ್ಲಿ ಗುಣಪಡಿಸಲಾಗದ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಪ್ರೈಮಾರಿಯಲ್ ಸೌಂಡ್ ಥೆರಪಿ ಎನ್ನುವ ಚಿಕಿತ್ಸಾ ವಿಧಾನದಿಂದ ಗುಣಪಡಿಸ್ತಾ ಇದ್ದಾರೆ. ಇವತ್ತಿಗೂ ಇದನ್ನು ನಮ್ಮ ದಿನಚರಿಯಲ್ಲಿ ಸೇರಿಸ್ಕೊಂಡಾಗ
ನಿಜವಾದ ಅದ್ಭುತವಾದ ಲಾಭ ಪಡೆಯುವ ಸಾಧ್ಯತೆ ಇದೆ. ಆರೋಗ್ಯ ಸಮಸ್ಯೆ ಜೊತೆಗೆ ಮಾನಸಿಕ ಸಮಸ್ಯೆಗಳಿಂದ ನಾವು ಹೊರಬರುವ ಸಾಧ್ಯ ಇದೆ. ಕೊನೆಯ ಒಂದು ಕಂತಿನಲ್ಲಿ ನಮ್ಮ ಈ ಸರಣಿಯನ್ನು ನಿಲ್ಲಿಸೋಣ. ಧನ್ಯವಾದ.